ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಶ್ರೀರಂಗಪಟ್ಟಣದ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ ಮತ್ತು ಇದರ ಸ್ಥಳದ ಬಗ್ಗೆ. ಈ ಸ್ಥಳ ಕರ್ನಾಟಕ ರಾಜ್ಯದ ಮಂಡ್ಯ ಜಿಲ್ಲೆಯಲ್ಲಿದೆ. ಇದು ಬೆಂಗಳೂರಿಂದ 129 ಕಿಲೋಮೀಟ್ರು, ಮಂಡ್ಯದಿಂದ 29 ಕಿಲೋಮೀಟ್ರು ಮತ್ತು ಮೈಸೂರಿಂದ 19 ಕಿಲೋಮೀಟ್ರ್ ಅಂತರದಲ್ಲಿದೆ. ಎಕ್ಸಾಕ್ಟ್ ಲೊಕೇಶನ್ಗೆ ಗೂಗಲ್ ಮ್ಯಾಪ್ನ ಫಾಲೋ ಮಾಡಿ. ಶ್ರೀರಂಗಪಟ್ಟಣದಲ್ಲಿ ನೋಡಬಹುದಾದ ಇತರೆ ಸ್ಥಳಗಳು ಯಾವುದೆಂದರೆ ರಂಗನಾಥ ಸ್ವಾಮಿ ದೇವಸ್ಥಾನ, ರಂಗನತಿಟ್ಟು ಪಕ್ಷಿಧಾಮ, KRS ಡ್ಯಾಮ್, ಬೃಂದಾವನ್ ಗಾರ್ಡನ್, ನಿಮಿಷಾಂಬ ಟೆಂಪಲ್, ದರಿಯಾ ದೌಲತ್ ಬಾಗ್, ಗುಂಬಸ್, ಜಮಿಯಾ ಮಸೀದಿ, ವಾಟರ್ ಗೇಟ್, ತ್ರಿವೇಣಿ ಸಂಗಮ, ಟಿಪ್ಪು ಡೆತ್ ಪ್ಲೇಸ್ ಮತ್ತು ಲಾಲ್ ಮಹಲ್ ಪ್ಯಾಲೇಸ್. ವೆಲ್ಕಮ್ ಟು ಹಿಸ್ಟಾರಿಕಲ್ ಟೌನ್ ಶ್ರೀರಂಗಪಟ್ಟಣ. ಶ್ರೀರಂಗಪಟ್ಟಣದ ಫೋರ್ಟ್ ಎಂಟ್ರೆನ್ಸ್ ಇದು. ಇದನ್ನು ಎಲಿಫೆಂಟ್ ಗೇಟ್ ಅಂತ ಕೂಡ ಕರೀತಾರೆ. ಇದನ್ನು ಮೊದಲು ಕಟ್ಟಿಸಿದವರು ವಿಜಯನಗರ ಸಾಮ್ರಾಜ್ಯದ ಆಡಳಿತಗಾರ ತಿಮ್ಮಣ್ಣ ನಾಯಕ್ ಅವರು 1454ರಲ್ಲಿ. ನಂತರ ಬಂದ ಆಡಳಿತಗಾರರು ಇದನ್ನು ವಿಸ್ತರಣೆಗೊಳಿಸಿ ಭದ್ರಕೋಟೆಯನ್ನಾಗಿ ನಿರ್ಮಿಸಿದರು. ಮೊದಲಿಗೆ ಕಾವೇರಿ ನದಿ ಸ್ನಾನ ಘಟಕಕ್ಕೆ ಭೇಟಿ ಕೊಡೋಣ. ಈ ಸ್ಥಳದಲ್ಲಿ ತೀರಿ ಹೋದವರ ಅಸ್ಥಿ ಪಿಂಡ ಪ್ರದಾನ, ಶ್ರಾದ್ದ ಕಾರ್ಯಗಳಿಗೆ ಮತ್ತು ನಾರಾಯಣ ಬಲಿ ಪೂಜೆಗಳಿಗೆ ಖ್ಯಾತಿ ಹೊಂದಿದೆ. ಶ್ರೀರಂಗಪಟ್ಟಣವು ಕಾವೇರಿ ನದಿಯ ದ್ವೀಪವಾಗಿತ್ತು ಮತ್ತು ಮಡಿಕೇರಿಯ ಭಾಗಮಂಡಲದಲ್ಲಿ ಹುಟ್ಟಿದ ಕಾವೇರಿ ನೀರು ಇಲ್ಲಿಗೆ ಹರಿದು ಬರುತ್ತದೆ. ಈ ಸ್ಥಳದಲ್ಲಿ ಕಾರ್ಯ ಮಾಡಿಸುವವರು ರೂ 100ರಂತೆ ಶುಲ್ಕ ಕಟ್ಟಬೇಕು. ಕಾರ್ಯ ಮಾಡಿಸಲು ಪುರೋಹಿತರು ಸಹ ಇಲ್ಲಿಯೇ ಇರುತ್ತಾರೆ. ವಿಧ ವಿಧವಾದ ಪೂಜಾ ಕಾರ್ಯಕ್ಕೆ ಅದರದೇ ಆದ ಶುಲ್ಕ ಸೇವೆಯನ್ನು ಕೊಡಬೇಕು ಇವರಿಗೆ. ದಕ್ಷಿಣ ಕಾವೇರಿಯ ಈ ಸ್ಥಳದಲ್ಲಿ ಒಂದು ಕೇದಾರನಾಥೇಶ್ವರನ ಗುಡಿ ಇದೆ. ಇಲ್ಲಿ ಸುತ್ತಮುತ್ತಲೂ ಹೆಚ್ಚು ಕೋಟೆಗಳಿವೆ. ನಿಮ್ಮ ಬಿಲಾಂಗಿಂಗ್ಸ್ ಬಗ್ಗೆ ಎಚ್ಚರವಿರಲಿ. ಪಿಂಡ ಪ್ರದಾನ ಪೂಜೆಯನ್ನು ಆರಂಭಿಸಿದೆವು. ಈ ಪೂಜೆಯ ನಂತರ ಸ್ನಾನ ಮಾಡಿಯೇ ದೇವಸ್ಥಾನಕ್ಕೆ ಪ್ರವೇಶಿಸಬೇಕು. ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನದ ಮುಖ್ಯ ರಸ್ತೆ ಇದು. ಮುಂಭಾಗದಲ್ಲೇ 5 ಅಂತಸ್ತಿರುವ ಗೋಪುರ ಸಿಗುತ್ತದೆ. ಟೆಂಪಲ್ ಎಂಟ್ರೆನ್ಸ್ ಇದು. ಇದರ ಸಮಯ ಬೆಳಗ್ಗೆ 7ರಿಂದ ಮಧ್ಯಾಹ್ನ 1:30ರವರೆಗೆ ಮತ್ತು ಸಂಜೆ 4ರಿಂದ ರಾತ್ರಿ 8:30ರವರೆಗೆ ತೆರೆದಿರುತ್ತದೆ.
ಇದನ್ನು ಗಂಗಾ ರಾಜವಂಶಸ್ಥರು 9ನೇ ಶತಮಾನದಲ್ಲಿ ಕಟ್ಟಿಸಲ್ಪಟ್ಟಿರುತ್ತಾರೆ. ದರ್ಶನಕ್ಕೆ ಸ್ಪೆಷಲ್ ಎಂಟ್ರಿ ವ್ಯವಸ್ಥೆ ಕೂಡ ಇದೆ. ಬೇಕಿದ್ದವರು ಪೇ ಮಾಡಿ ಹೋಗಬಹುದು. ಇದು ನಾರ್ಮಲ್ ದರ್ಶನಕ್ಕಾಗಿ ಇರುವ ಕ್ಯೂ. ಆವರೇಜ್ ಕ್ರೌಡ್ ಇದ್ದಾಗ ಸುಮಾರು 30ರಿಂದ 45 ನಿಮಿಷದಲ್ಲಿ ದರ್ಶನ ಆಗ್ತದೆ. ಈ ದೇವಸ್ಥಾನವನ್ನು ಬಹಳಷ್ಟು ಏಕಶಿಲಾ ಕಂಬಗಳನ್ನು ಬಳಸಿ ನಿರ್ಮಿಸಿದ್ದಾರೆ. ದೇವಸ್ಥಾನದ ಒಳಗಿನ ಇನ್ಸೈಡ್ ವ್ಯೂ ಇದು. ಏಳು ತಲೆ ಇರುವ ಏಕಶಿಲಾ ಆದಿಶೇಷನ ಮೇಲೆ ಮಲಗಿರುವ ಮಹಾವಿಷ್ಣುವಿನ ಅವತಾರ ಶ್ರೀ ರಂಗನಾಥ ಸ್ವಾಮಿ ಎಂದು ಕರೆಯುತ್ತಾರೆ. ದರ್ಶನದ ನಂತರ ಹೊರಬರುವ ಸ್ಥಳ ಇದು. परमं बलं पर्याप्य अनन्तरायाय सर्वस्वमोतिरात्र उत्तममहर्भवति ಈ ದೇವಸ್ಥಾನದ ವಿನ್ಯಾಸವನ್ನು ದ್ರಾವಿಡಿಯನ್ ವಾಸ್ತುಶಿಲ್ಪ ರೀತಿಯಲ್ಲಿ ಕಟ್ಟಿಸಿದ್ದಾರೆ. ತ್ರಿರಂಗ ದರ್ಶನದ ರೂಟ್ ಮ್ಯಾಪ್ ಇದು. ಇಲ್ಲಿನ ಸ್ಥಳ ಪುರಾಣದ ಪ್ರಕಾರ ಬೆಂಗಳೂರಿಂದ 129 ಕಿಲೋಮೀಟರ್ ಅಂತರದಲ್ಲಿರುವ ಶ್ರೀರಂಗಪಟ್ಟಣದ ಆದಿರಂಗ ಮತ್ತು ಇಲ್ಲಿಂದ 73 ಕಿಲೋಮೀಟರ್ ಅಂತರದಲ್ಲಿರುವ ಶಿವನ ಸಮುದ್ರದ ಮಧ್ಯರಂಗ ಮತ್ತು ಅಲ್ಲಿಂದ 325 ಕಿಲೋಮೀಟರ್ ಅಂತರದಲ್ಲಿರುವ ತಿರ್ಚಿಯ ಅಂತ್ಯರಂಗ, ಒಟ್ಟು 537 ಕಿಲೋಮೀಟರ್ ಇರುವ ಈ ರಂಗನಾಥ ಸ್ವಾಮಿಯ ದರ್ಶನವನ್ನು ಸೂರ್ಯೋದಯದಿಂದ ಸೂರ್ಯಾಸ್ತ ಆಗುವ ಒಳಗೆ ನೋಡಿದರೆ ಪಾಪ ನಿವಾರಣೆ ಹಾಗೂ ಮೋಕ್ಷ ಸಿಗುತ್ತದೆ ಎಂದು ಹೇಳುತ್ತಾರೆ ಹಾಗೂ ಭಕ್ತಾದಿಗಳು ನಂಬಿದ್ದಾರೆ. ದೇವಸ್ಥಾನದ ಸುತ್ತ ಒಂದು ಪ್ರದಕ್ಷಿಣೆ ಹಾಕಿ ಎಕ್ಸಿಟ್ ಪಾಯಿಂಟ್ ಬಳಿ ಬಂದೆವು. ದೇವಸ್ಥಾನದ ಹೊರಗೆ ನಿಲ್ಲಿಸಿರುವ ಉತ್ಸವಕ್ಕೆ ಬಳಸುವ ತೇರಿದು. ದೇವಸ್ಥಾನದ ಹೊರಗೆ ಸ್ಲಿಪ್ಪರ್ ಸ್ಟ್ಯಾಂಡ್ ಕೂಡ ವ್ಯವಸ್ಥೆ ಇದೆ ಮತ್ತು ಅಕ್ಕಪಕ್ಕದಲ್ಲಿ ಹಲವಾರು ಅಂಗಡಿಗಳಿದೆ. ಯಾರಿಗಾದರೂ ಶಾಪಿಂಗ್ ಮಾಡಲು ಆಸಕ್ತಿ ಇದ್ದಲ್ಲಿ ಮಾಡಬಹುದು. ಮತ್ತು ಹೊರಗಡೆ ಹಾರ್ಸ್ ರೈಡಿಂಗ್ ಕೂಡ ಇದೆ. ಇವರು 100 ರೂಪಾಯಿ ಚಾರ್ಜ್ ಮಾಡ್ತಾರೆ ಒಂದು ರೌಂಡ್ಗೆ. ಪಕ್ಕದಲ್ಲಿ ಇರುವ ಮೈದಾನದಲ್ಲಿ ಒಂದು ದೊಡ್ಡ ರೌಂಡ್ ಹಾಕ್ಕೊಂಡು ಕರೆದುಕೊಂಡು ಬರ್ತಾರೆ. ಇದೇ ಗ್ರೌಂಡಲ್ಲಿ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ. ದೇವಸ್ಥಾನದ ಹತ್ತಿರನೇ ಟಿಪ್ಪು ಸುಲ್ತಾನ್ ಪ್ಯಾಲೇಸ್ ಇದೆ.
ಇದು ಅದರ ಎಂಟ್ರೆನ್ಸು. ಈಗ ನೋಡ್ತಿರೋದು ಬ್ರಿಟಿಷರಿಂದ ವಿನಾಶಗೊಂಡ ಪ್ಯಾಲೇಸು. ಮುಂಚೆ ಪ್ಯಾಲೇಸು ಈ ರೀತಿ ಇತ್ತು. ಶ್ರೀರಂಗಪಟ್ಟಣವು ಮೈಸೂರು ಸಂಸ್ಥಾನದ ರಾಜಧಾನಿಯಾಗಿತ್ತು. ಟಿಪ್ಪು ಸುಲ್ತಾನರು ಇದೇ ದರ್ಬಾರಿನಲ್ಲಿ ಕೂತು ರಾಜ್ಯಭಾರ ಮಾಡುತ್ತಿದ್ದರಂತೆ. ಟಿಪ್ಪು ಸುಲ್ತಾನ್ರವರ ವೀರ ಮರಣದ ನಂತರ ಬ್ರಿಟಿಷರು ಟಿಪ್ಪುವಿನ ಎಲ್ಲ ವಸ್ತುಗಳನ್ನು ಪ್ಯಾಲೇಸಿಂದ ಲೂಟ್ ಮಾಡಿ ಇಂಗ್ಲೆಂಡಿನ ಮ್ಯೂಸಿಯಂನಲ್ಲಿ ಇಟ್ಟಿದ್ದಾರೆ ಎಂದು ಇಲ್ಲಿ ಇತಿಹಾಸಗಾರರು ತಿಳಿಸುತ್ತಾರೆ. ಇಲ್ಲಿಂದ 1 ಕಿಲೋಮೀಟರ್ ಅಂತರದಲ್ಲಿ ಟಿಪ್ಪು ಮಡಿದ ಸ್ಥಳ, ಡೆತ್ ಪ್ಲೇಸ್ ಆಫ್ ಟಿಪ್ಪು ಸುಲ್ತಾನ್, ಅದೇ ಇದು. ಈಗ ಈ ಸ್ಥಳ ಆರ್ಕೊಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅಧೀನದಲ್ಲಿದೆ. ಇದನ್ನು ಯಾರಾದರೂ ವಿನಾಶಗೊಳಿಸಿದ್ದಲ್ಲಿ 1 ಲಕ್ಷ ದಂಡ ಮತ್ತು 2 ವರ್ಷ ಸೆರೆಮನೆ ವನವಾಸ ಅನುಭವಿಸಬೇಕಾಗುತ್ತದೆ. 4ನೇ ಆಂಗ್ಲೋ ಮೈಸೂರು ವಾರ್ನಲ್ಲಿ ಮೇ 4, 1799ರಲ್ಲಿ ಬ್ರಿಟಿಷರೊಂದಿಗೆ ಹೋರಾಡಿ ಆಂಗ್ಲರ ಸೈನಿಕನ ಗುಂಡಿಗೆ ಬಲಿಯಾಗಿ ಟಿಪ್ಪು ಸುಲ್ತಾನರ ಮೃತ ಶರೀರವು ದೊರೆತ ಸ್ಥಳ ಇದಾಗಿದೆ. ಇಲ್ಲಿಂದ 1 ಕಿಲೋಮೀಟರ್ ಅಂತರದಲ್ಲಿ 1782ರಲ್ಲಿ ಟಿಪ್ಪು ಸುಲ್ತಾನ್ ಕಟ್ಟಿಸಿದ ಜಾಮಿಯಾ ಮಸೀದಿ ಇದೆ. ಜಾಮಿಯಾ ಮಸೀದಿಯ ಒಳ ದೃಶ್ಯಗಳಿದು. ಇಲ್ಲಿಗೆ ಇವತ್ತಿನ ಬ್ಲಾಗ್ ಮುಗಿಯಿತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಗುಡ್ ಬೈ.